ಭಟ್ಕಳದ ಹೆಬಳೆ ವ್ಯಾಪ್ತಿಯ ಮೂಸಾನಗರ ಮಜಿರೆಯ ತಗ್ಗರಗೋಡಿನಲ್ಲಿ ಮೊಹಮ್ಮದ್ ರಿಜ್ವಾನ್ ಗಂಗಾವಳಿ ಎಂಬುವವರು ಕಳೆದ 34 ವರ್ಷಗಳಿಂದ ಮೊಲ ಸಾಕಾಣಿಕೆಯಲ್ಲಿ ಯಶಸ್ವಿಯಾಗಿದ್ದು, ಅತಿ ಸೂಕ್ಷ್ಮ ಜೀವಿಯಾದ ಮೊಲಗಳ ಜೊತೆಗೆ ಉತ್ತಮ ಬಾಂಧವ್ಯ ಹೇಗಿರಬೇಕೆಂದು ತೋರಿಸುವುದರ ಮೂಲಕ ಉತ್ತಮ ಉದ್ಯಮಿಯೂ ಸಹ ಆಗಿದ್ದಾರೆ. ಕಳೆದ 15 ವರ್ಷದಿಂದ ಉದ್ಯಮಿ ಮೊಹಮ್ಮದ್ ರಿಜ್ವಾನ್ ಗಂಗಾವಳಿ ಕರಾವಳಿ ರ್ಯಾಬಿಟ್ ಬ್ರೀಡರ್ ಎಂಬ ಹೆಸರಿನಡಿಯಲ್ಲಿ ಮೊಲ ಸಾಕಾಣಿಕಾ ಫಾರ್ಮಿಂಗ್ ಆರಂಭಿಸಿದ್ದು, ಮೊಲಗಳ ಎಲ್ಲಾ ಆಗುಹೋಗುಗಳ ಬಗ್ಗೆ ಅರಿತ ಇವರು ಕರ್ನಾಟಕದಲ್ಲಿಯೇ ಮೊಲ ಸಾಕಾಣಿಕೆಯಲ್ಲಿ ಯಶಸ್ವಿಯಾದವರಲ್ಲಿ ಇವರೇ ಮೊದಲಿಗರಾಗಿದ್ದಾರೆ. ರಾಜ್ಯ ಸೇರಿದಂತೆ ಹೊರ ರಾಜ್ಯದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಈ ಮೊಲ ಸಾಕಾಣಿಕೆಯನ್ನು ಆರಂಭಿಸಿ ಕೈಸುಟ್ಟುಕೊಂಡ ಸಾಕಷ್ಟು ಜನರು ಕೊನೆಯಲ್ಲಿ ಇವರ ಸಾಕಾಣಿಕಾ ಶೈಲಿಯ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಪಡೆದು ಇವರ ಬಳಿ ತರಬೇತಿಗೆ ಬರುತ್ತಿದ್ದಾರೆ. ಇವರು ಸಹ ಮೊದಲು ಈ ಮೊಲ ಸಾಕಾಣಿಕೆಯಲ್ಲಿ ಮಾಹಿತಿಯ ಕೊರತೆಯಿಂದ ಅತಿ ಸಣ್ಣ ಪ್ರಮಾಣದಲ್ಲಿ 2 ಮೊಲದಿಂದ ಆರಂಭಿಸಿದ್ದು, ಬಳಿಕ ಬೆಂಗಳೂರು ಸೇರಿದಂತೆ ಹೊರ ರಾಜ್ಯದಲ್ಲಿ ಸರಿಯಾದ ಮಾಹಿತಿ ಪಡೆದುಕೊಂಡರು. ಆದರೆ ಅದರಲ್ಲಿ ಮುಖ್ಯವಾಗಿ ಮೊಲ ಸಾಕಾಣಿಕೆಯಲ್ಲಿ ಕೇರಳದ ಆಶಿಯಾನಾ ರ್ಯಾಬಿಟ್ ಫಾರ್ಮ್ ಭಾರತದಲ್ಲಿಯೇ ಯಶಸ್ವಿಯಾಗಿದ್ದು, ಫಾರ್ಮ್ನ ಡಾ ಮಿಕ್ದಾದ್ ಅವರ ಬಳಿ ಮೊಹಮ್ಮದ್ ರಿಜ್ವಾನ್ ಗಂಗಾವಳಿ ತರಬೇತಿ ಪಡೆದ ಬಳಿಕವಷ್ಟೇ ಮೊಲ ಸಾಕಾಣಿಕೆಯಲ್ಲಿ ಒಂದು ಮಟ್ಟಿಗೆ ಹಿಡಿತ ಪಡೆದುಕೊಂಡು ಈಗ 50ಕ್ಕೂ ಅಧಿಕ ಮೊಲಗಳ ಸಾಕಾಣಿಕೆಯಲ್ಲಿ ಮುಂದುವರಿಯುತ್ತಿದ್ದಾರೆ. ರಿಜ್ವಾನ್ ಅವರು ಒಂದು ಹಂತದಲ್ಲಿ ಮೊಲ ಸಾಕಾಣಿಕೆಯಲ್ಲಿ ಏಳಿಗೆ ಕಂಡುಕೊಂಡ ಬಳಿಕ ಕಳೆದ 1 ವರ್ಷದಿಂದೀಚೆಗೆ ಮೊಲ ಸಾಕಾಣಿಕೆಯ ಕುರಿತಾಗಿ ಉಚಿತ ತರಬೇತಿ ಶಿಬಿರವನ್ನು ಆರಂಭಿಸಿದ್ದು, ಇವರಿಂದ ತರಬೇತಿ ಪಡೆದು ಸಾಕಷ್ಟು ಶಿಬಿರಾರ್ಥಿಗಳು ಸಾಕಾಣಿಕೆಯಲ್ಲಿ ಯಶಸ್ವಿ ದಾರಿಯತ್ತ ಸಾಗುತ್ತಿದ್ದಾರೆ. ಪ್ರತಿನಿತ್ಯ ರಾಜ್ಯ ಸೇರಿದಂತೆ ಹೊರ ರಾಜ್ಯದಿಂದ ಸಾಕಾಣಿಕೆಯ ಕುರಿತು ದೂರವಾಣಿ ಮೂಲಕ ಮಾಹಿತಿ ಪಡೆದುಕೊಳ್ಳುತ್ತಿದ್ದಾರೆ. ತಿಂಗಳಿಗೆ ಭಾನುವಾರದಂದು 3 ಬ್ಯಾಚ್ನಂತೆ ತರಬೇತಿಯನ್ನು ನೀಡುತ್ತಿರುವ ಇವರು 2 ಬ್ಯಾಚ್ಗಳನ್ನು ಕರ್ನಾಟಕದ ರೈತರಿಗೆ ಸೀಮಿತವಾಗಿದ್ದು, ಹೊರ ರಾಜ್ಯವಾದ ಆಂಧ್ರ, ತೆಲಂಗಾಣ ಸೇರಿದಂತೆ ಇನ್ನೂ ಕೆಲ ಪ್ರದೇಶದಿಂದ ಬರುವವರಿಗೆ 15-20 ಮಂದಿಗೆ ತರಬೇತಿ ನೀಡುತ್ತಿದ್ದಾರೆ. ಇನ್ನು ಮೊಲಗಳಿಗೆ ಬರುವ ರೋಗಗಳಾದ ನ್ಯೂಮೋನಿಯಾ, ಮೆಂಜ್ ಮತ್ತು ಕಿವಿಗಳು ದಪ್ಪವಾಗುವುದು, ಈ ಎಲ್ಲಾ ರೋಗಗಳಿಗೆ ಔಷಧಗಳಿದ್ದು ಅದನ್ನು ಸರಿಯಾದ ಪ್ರಮಾಣದಲ್ಲಿ ಹಾಕಿದರೆ ಅವುಗಳು ರೋಗ ಬರುವುದಕ್ಕಿಂತ ಮೊದಲೇ ತಪ್ಪಿಸಬಹುದಾಗಿದೆ. ಇನ್ನು ಇವುಗಳಿರುವ ಸಾಕಾಣಿಕಾ ಜಾಗವನ್ನು ಹಾಗೂ ಮೊಲಗಳ ಸ್ವಚ್ಛತೆಗೂ ಔಷಧಗಳಿದ್ದು, ಚಿಕ್ಕ ಮಕ್ಕಳ ತರ ಅವುಗಳ ಪಾಲನೆ ಪೋಷಣೆ ಮಾಡಿದ್ದಲ್ಲಿ ಅವುಗಳು ವ್ಯಾಪಾರಕ್ಕೂ ಮನಸ್ಸಿನ ಸಂತೋಷ, ನೆಮ್ಮದಿ ಹಾಗೂ ಆ ಮೊಲಗಳ ಸಂತತಿಗಳ ರಕ್ಷಣೆ ಸಹ ಆಗುತ್ತದೆ. ಮೊಲಗಳಿಗೆ ನೀಡಲಾಗುವ ಔಷಧಿಗಳು ರೈತರಿಗೆ ಕೈಗೆಟುಕುವ ದರದಲ್ಲಿದ್ದು, ಈ ಬಗ್ಗೆ ಆಯಾ ಪಶು ಆಸ್ಪತ್ರೆಯಲ್ಲಿ ಔಷಧಗಳು ಸಿಗಲಿವೆ. ಮೊಲಗಳ ಜಾತಿಯಲ್ಲಿ ಊರಮೊಲ, ಹೈಬ್ರಿಡ್ ಮೊಲ, ಚೆಂಚಲ, ಗ್ರೇ ಗೇಂಟ್, ನ್ಯೂಜಿಲೆಂಡ್ ವೈಟ್ ಮತ್ತು ಡಚ್ ಬ್ರೀಡ್ಗಳಿದ್ದು 3 ತರಹದ ಮೆಡಿಸಿನ್ಗಳನ್ನು ಪ್ರತಿನಿತ್ಯ ಪದ್ಧತಿಯ ಅನುಸಾರ ಹಾಕಬೇಕು. ಒಂದು ಮೊಲ ಪ್ರಾರಂಭದಲ್ಲಿ 4 ಮರಿಗಳಿಂದ ಕ್ರಮೇಣ 8-10 ಮರಿಗಳನ್ನು ಹಾಕಲಿದೆ. ಹುಟ್ಟಿದ ಎಲ್ಲಾ ಮರಿಗಳನ್ನು ಸರಿಯಾಗಿ ಪಾಲನೆ ಪೋಷಣೆ ಮಾಡಿದರೆ ಲಾಭ ಗಳಿಕೆಗೂ ಉತ್ತಮವಾಗುತ್ತದೆ. ಸರ್ಕಾರದಿಂದ ಇಲ್ಲಿಯ ತನಕ ಯಾವುದೇ ಸೌಕರ್ಯವನ್ನು ಪಡೆಯದೆ ಖಾಸಗಿಯಾಗಿ ಮೊಲ ಸಾಕಾಣಿಕೆ ಹಾಗೂ ಸಾಕಾಣಿಕೆಯ ಕುರಿತಾಗಿ ಮಾಹಿತಿ ತರಬೇತಿಯನ್ನು ನೀಡುತ್ತಿರುವುದು ಪ್ರಶಂಸನಾರ್ಹ. ಕೇಂದ್ರದ ರಾಜ್ಯ ಕೌಶಲ್ಯಾಭಿವೃದ್ಧಿ ಇಲಾಖೆ ಸಚಿವ ಸಂಸದ ಅನಂತಕುಮಾರ್ ಹೆಗಡೆ ಅವರಿಗೆ ಮೊಲ ಸಾಕಾಣಿಕೆಯ ಬಗ್ಗೆ ಸರ್ಕಾರದಿಂದ ಮಾಡಬಹುದಾದ ಸಹಕಾರದ ಬಗ್ಗೆ ಹಾಗೂ ಯುವಕರಲ್ಲಿ ಇದರ ಬಗ್ಗೆ ಆಸಕ್ತಿ ಹುಟ್ಟುವಂತೆ ಇಲಾಖೆಯಿಂದ ಕೈಗೊಳ್ಳಬಹುದಾದ ಮಾಹಿತಿ ಕೇಂದ್ರದ ಬಗ್ಗೆ ಒಂದು ಉತ್ತಮ ಯೋಜನಾಧಾರಿತ ಪತ್ರವನ್ನು ಕಳುಹಿಸಿಕೊಟ್ಟಿದ್ದು, ಅದೇ ರೀತಿ ಪ್ರಧಾನಿ ಮೋದಿಯವರಿಗೂ ಸಹ ಪತ್ರವನ್ನು ಕಳುಹಿಸಿಕೊಡಲಾಗಿದೆ. ಈ ಬಗ್ಗೆ ನಮ್ಮ ವಾಹಿನಿಯ ಜೊತೆಗೆ ಮಾತನಾಡಿದ ರಿಜ್ವಾನ್ ಗಂಗಾವಳಿ, ಮೊಲ ಸಾಕಾಣಿಕೆಯಲ್ಲಿ ಆಸಕ್ತಿಯುಳ್ಳವರು ಸರಿಯಾದ ತರಬೇತಿ ಹಾಗೂ ಮಾಹಿತಿ ಪಡೆದು ಮುಂದುವರಿಯಬೇಕು. ಸಾಕಾಣಿಕೆಯಲ್ಲಿ ರೈತರು ಮೋಸ ಹೋಗುವುದರೊಂದಿಗೆ ಸಮಸ್ಯೆಗೆ ಸಿಲುಕುತ್ತಿದ್ದಾರೆ. ಹಂತ ಹಂತವಾಗಿ ಮೊಲ ಸಾಕಾಣಿಕೆಯಲ್ಲಿ ಸಮಸ್ಯೆಗೆ ಸಿಲುಕಿದ ರೈತರಿಗೆ ಮಾಹಿತಿ ನೀಡಿ ಅವರು ಸಹ ಸಾಕಾಣಿಕೆಯಲ್ಲಿ ಅಭಿವೃದ್ಧಿ ಹೊಂದುವಂತೆ ಮಾಡಬೇಕಾಗಿದೆ. ಮಾಧ್ಯಮ ಹಾಗೂ ಪತ್ರಿಕೆಗಳ ಸಹಾಯದಿಂದ ಈಗಾಗಲೇ ರಾಜ್ಯ, ಹೊರ ರಾಜ್ಯಗಳಿಂದ ಜನರು ಬಂದು ತನ್ನಲ್ಲಿ ಮೊಲಗಳ ಸಾಕಾಣಿಕೆಯ ಬಗ್ಗೆ ಮಾಹಿತಿ ಪಡೆದು ಹೋಗುತ್ತಿದ್ದು, ಯೂಟ್ಯೂಬ್ ಅಥವಾ ಸಾಮಾಜಿಕ ಜಾಲತಾಣಗಳ ಮೊರೆ ಹೋಗಿ ಸಾಕಾಣಿಕೆಯಲ್ಲಿ ಕೈಸುಟ್ಟಿಕೊಳ್ಳಬೇಡಿ ಎಂದು ತಿಳಿಸಿದರು. ನಾನು ಮೊಲ ಸಾಕಾಣಿಕೆ ಸ್ಟಾರ್ಟ್ ಮಾಡಿ ಇವತ್ತೇ 34 ವರ್ಷ ಆಗ್ತಾ ಬಂತು. ಫಾರ್ಮಿಂಗ್ ಸಿಸ್ಟಮ್ ಏನಿದೆ ಮೊಲ ಸಾಗಾಣಿಕೆಯಲ್ಲಿ, ಫಾರ್ಮಿಂಗ್ ಸಿಸ್ಟಮ್ ನಮ್ಮ ಭಾರತ ದೇಶದಲ್ಲಿ ಬಂದು ಈಗ 15 ವರ್ಷ ಆಯಿತು. ಅದು ಕೂಡ ಸ್ಟಾರ್ಟ್ ಮಾಡಿದ್ದು ನಮ್ಮದು ಆಶಿಯಾನಾ ರ್ಯಾಬಿಟ್ ಫಾರ್ಮ್
ಕೇರಳದವರು ಸ್ಟಾರ್ಟ್ ಮಾಡಿದ್ದು, ಬೇರೆ ದೇಶದಿಂದ ಹೊರ ದೇಶದಿಂದ ಮೊಲ ತಂದು ಸ್ಟಾರ್ಟ್ ಮಾಡಿದವರು. ಇತ್ತೀಚೆಗೆ ಏನಾಗಿದೆ ಅಂತ ಹೇಳಿದ್ರೆ ಯುವಕರು ಮೊಲ ಸಾಗಾಣಿಕೆ ಬಗ್ಗೆ ಬಹಳ ಫಾಸ್ಟ್ ಆಗಿ ಬರ್ತಾ ಇದ್ದಾರೆ. ಈ ಬಿಸ್ನೆಸ್ ಒಳ್ಳೇದೇ ಅಂತ ತಿಳ್ಕೊಂಡು ಬರ್ತಾ ಇದ್ದಾರೆ. ಬರೀ ಯೂಟ್ಯೂಬ್ ದಲ್ಲಿ ನೋಡಿಕೊಂಡು, ಫೇಸ್ಬುಕ್ ದಲ್ಲಿ ನೋಡಿಕೊಂಡು ಮೊಲ ಸಾಗಾಣಿಕೆ ಮಾಡ್ಲಿಕ್ಕೆ ಹೋದ್ರೆ ಬಹಳ ಲಾಸ್ ಆಗೋದು ಚಾನ್ಸಸ್ ಜಾಸ್ತಿ ಇರ್ತದೆ. ಅದಕ್ಕೆ ನಾನು ಯುವಕರಿಗೆ ಹೇಳುವುದು ಮತ್ತೆ ರೈತರಿಗೆ ಹೇಳುವುದು ಏನಂತ ಹೇಳಿದ್ರೆ, ಮೊಲ ಸಾಗಾಣಿಕೆ ಮಾಡೋದಿದ್ರೆ ನೀವು ಮುಂಚೆ ಇದರ ಬಗ್ಗೆ ತರಬೇತಿ ತಗೊಳ್ಳಿ. ಮೊಲ ಸಾಗಾಣಿಕೆ ಅಂತ ಹೇಳಿ ನೀವು ಪೂರ್ತಿ ಮಾಹಿತಿ ತಗೊಳ್ಬೇಕು. ಮಾಹಿತಿ ತಗೊಂಡಾದ್ಮೇಲೆ ಮೊಲ ಸಾಗಾಣಿಕೆ ಮಾಡಬೇಕು. ಮತ್ತೆ ಸ್ಟಾರ್ಟಿಂಗ್ ಅಲ್ಲಿ ಇದರೊಳಗೆ ಜಾಸ್ತಿ ಬಂಡವಾಳ ಹಾಕ್ಲಿಕ್ಕೆ ಹೋಗಬೇಡಿ. ಕಡಿಮೆ ಪ್ರಮಾಣದಲ್ಲಿ ನೀವು ಮೊಲ ಸಾಕಬೇಕು. ಒಂದು 10 ಇಲ್ಲಾಂದ್ರೆ 20 ಮೊಲದಿಂದ ಸ್ಟಾರ್ಟ್ ಮಾಡಬೇಕು. ಏನು ಮಾಹಿತಿ ಇಲ್ಲದೆ ನೀವು 50 ಮೊಲ, 100 ಮೊಲ, 150 ಮೊಲ ಎಲ್ಲ ಸಾಗಾಣಿಕೆ ಮಾಡ್ಲಿಕ್ಕೆ ಹೋದ್ರೆ, ದೊಡ್ಡ ಪ್ರಮಾಣದಲ್ಲಿ ದೊಡ್ಡ ಫಾರ್ಮ್ ಎಲ್ಲ ಮಾಡ್ಕೊಳ್ಳಿಕ್ಕೆ ಹೋದ್ರೆ ಲಾಸಸ್ ಆಗೋದು ಚಾನ್ಸಸ್ ಇದರೊಳಗೆ 90% ಜಾಸ್ತಿನೇ ಇದೆ. ಅದಕ್ಕೆ ನೀವು ಮೊಲ ಸಾಗಾಣಿಕೆ ಮಾಡೋದಿದ್ರೆ ಕಡಿಮೆ ಇನ್ವೆಸ್ಟ್ಮೆಂಟ್ ಅಲ್ಲಿ 10-20 ಮೊಲದಿಂದ ನೀವು ಸ್ಟಾರ್ಟ್ ಮಾಡಬೇಕು. ನಾವಿಲ್ಲಿ ಭಟ್ಕಲಲ್ಲಿ ಒಂದು ತಿಂಗಳಿಗೆ 3 ಸಲ ಟ್ರೈನಿಂಗ್ ಕೊಡ್ತೇವೆ. ಬೆಳಗ್ಗೆ 10 ಗಂಟೆಯಿಂದ ನಾವು 3 ಗಂಟೆ ತನಕ ಟ್ರೈನಿಂಗ್ ಕೊಡ್ತೇವೆ. ಮೊಲ ಸಾಗಾಣಿಕೆಯಲ್ಲಿ ಯಾವ್ಯಾವ ಚಾಪ್ಟರ್ ಅಲ್ಲಿ ನಾವು ಡಿಸ್ಕಷನ್ ಮಾಡಬೇಕು, ಮಾರುಕಟ್ಟೆ ಹೇಗೆ ಇದೆ, ಸಾಗಾಣಿಕೆ ಹೇಗೆ ಇದೆ, ಅದು ಮೆಡಿಸಿನ್ ಎಲ್ಲ ಹೇಗೆ ಹಾಕಬೇಕು, ಅದಕ್ಕೆ ಫಾರ್ಮ್ ಅನ್ನು ನೀವು ಹೇಗೆ ಮೇಂಟೆನೆನ್ಸ್ ಮಾಡಬೇಕು, ನಾವು ಎಲ್ಲದ ಬಗ್ಗೆ ನಾವು 4 ಗಂಟೆವರೆಗೆ ಟ್ರೈನಿಂಗ್ ಕೊಡ್ತೇವೆ. ಟ್ರೈನಿಂಗ್ಗೆ ಯಾವ ಚಾರ್ಜಸ್ ಅನ್ನು ನಾವು ತಗೊಳ್ಳೋದಿಲ್ಲ. ಆಸಕ್ತಿ ಇದ್ದವರು ರೈತರು ಕರ್ನಾಟಕದಿಂದ ಬಹಳಷ್ಟು ಜನ ನಮ್ಮ ಹತ್ರ ಬಂದು ಟ್ರೈನಿಂಗ್ ತಗೊಳ್ತಾ ಇದ್ದಾರೆ. ಕರ್ನಾಟಕ ರಾಜ್ಯದಿಂದ ಹೊರ ರಾಜ್ಯದ್ದು ಕೂಡ ತೆಲಂಗಾಣ, ಹೈದರಾಬಾದ್ನಿಂದ ಜನ ಇಲ್ಲಿ ಬಂದು ನಮ್ಮ ಹತ್ರ ಟ್ರೈನಿಂಗ್ ತಗೊಳ್ತಿದ್ದಾರೆ. ಟ್ರೈನಿಂಗ್ ಆದ್ಮೇಲೆ ನಾವು ಬೇಕಾದ್ರೆ ಮೊಲ ಕೊಡ್ತೇವೆ. ಅದು 10 ಮೊಲ ಕೊಡ್ತೇವೆ. ಟ್ರೈನಿಂಗ್ ತಗೊಂಡು 3 ತಿಂಗಳ ಆದ್ಮೇಲೆ ನಾವು 10 ಮೊಲ ಕೊಡ್ತಿದ್ದೇವೆ ಅವರಿಗೆ. ಅದನ್ನ ತಗೊಂಡೋಗಿ ಅವ್ರು ಸಾಗಾಣಿಕೆ ಮಾಡಿ ಡೆವಲಪ್ಮೆಂಟ್ ಹೇಗಾಗುತ್ತೆ ಅವ್ರಿಗೆ ಗೊತ್ತಾಗುತ್ತೆ. 4 ತಿಂಗಳವರೆಗೆ ಏನೇನು ಡೆವಲಪ್ಮೆಂಟ್ ಆಗುತ್ತೆ ಗೊತ್ತಾಗುತ್ತೆ ಅವರಿಗೆ. ಮತ್ತೆ ಮೊಲ ಸಾಗಾಣಿಕೆ ಮಾಡೋದಿದ್ರೆ ನೀವು ಬಹಳ ದೊಡ್ಡ ಪ್ರಮಾಣದಲ್ಲಿ ದೊಡ್ಡ ಜಮೀನು ಬೇಕಂತೇನಿಲ್ಲ. ಮನೆಯಲ್ಲಿ ಹಲಸಿನ ಎಲೆ ಇದ್ರೆ ನೀವು ಹಾಕಬಹುದು, ಬಾಳೆ ಎಲೆ ಇದ್ರೆ ನೀವು ಹಾಕಬಹುದು, ಮಾವಿನ ಎಲೆಯಲ್ಲಿ ಬೇಕಾದ್ರೆ ನೀವು ಹಾಕಬಹುದು, ಪ್ರಾಬ್ಲಮ್ ಇಲ್ಲ. ಒನ್ ಟೈಮ್ ಫೀಡ್ ಹಾಕಿ, ಇನ್ನೊಂದು ಟೈಮ್ ಬೇಕಾದ್ರೆ ಎಲೆ ಹಾಕಿ. ಇಲ್ಲಾಂದ್ರೆ ನಿಮ್ಮ ಹೊಲದಲ್ಲಿ CO2, CO3, CO4 ಏನು ಡೈರಿ ಫಾರ್ಮ್ಗೆ ಯೂಸ್ ಮಾಡ್ತಾರೆ, ಅಂದ್ರೆ ಹಸು ಸಾಗಾಣಿಕೆ ಮಾಡೋರು ಯಾವ್ದು ಹುಲ್ಲನ್ನ ಯೂಸ್ ಮಾಡ್ತಾರೆ, ಆ ಹುಲ್ಲನ್ನು ನೀವು ಮೊಲ ಸಾಗಾಣಿಕೆ ಬೇಕಾದ್ರೆ ಯೂಸ್ ಮಾಡಬಹುದು. ದೊಡ್ಡ ಪ್ರಮಾಣದಲ್ಲಿ ದೊಡ್ಡ ಬೋರ್ವೆಲ್ ಹೊಡೆದು ದೊಡ್ಡ ದೊಡ್ಡ ಎಕರೆಗಟ್ಟಲೆ ಜಾಗೆಯಲ್ಲಿ ಹುಲ್ಲನ್ನು ಬೆಳೆಸಬೇಕಂತ ಏನು ಅಗತ್ಯ ಇಲ್ಲ ಮೊಲ ಸಾಗಾಣಿಕೆ. ಒಟ್ಟಿನಲ್ಲಿ ಭಟ್ಕಳ ಎಂಬ ಅತಿ ಸೂಕ್ಷ್ಮ ಪ್ರದೇಶದಲ್ಲಿಯೇ ಓರ್ವರು ಅತಿ ಸೂಕ್ಷ್ಮ ಪ್ರಾಣಿಗಳಲ್ಲಿ ಒಂದಾದ ಎಲ್ಲರ ಮುದ್ದು ಜೀವಿಯಾದ ಮೊಲಗಳ ಸಾಕಾಣಿಕೆಯನ್ನು ಮಾಡಿ ಯಶಸ್ವಿಯಾಗಿರುವುದು ಸಂತಸದ ಜೊತೆಗೆ ತಾಲೂಕು ಜಿಲ್ಲೆಗೆ ಹೆಮ್ಮೆಯ ಸಂಗತಿಯಾಗಿದೆ.